ಮತದಾರರ ಅಧಿಕಾರ ಯಾತ್ರೆಯ ಅಂಗವಾಗಿ ಕಾಂಗ್ರೆಸ್ ಬಿಹಾರದ ಪೂರ್ಣಿಯಾ ಜಿಲ್ಲೆಯಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಅಪರಿಚಿತ ವ್ಯಕ್ತಿಯೊಬ್ಬ ಓಡ್ ಬಂದು ಅಪ್ಪಿಕೊಂಡು ಭುಜಕ್ಕೆ ಮುತ್ತಿಟ್ಟಿರೋ ಪ್ರಸಂಗ ನಡೆದಿದೆ. ಈ ಘಟನೆ ರಾಹುಲ್ ಅವರನ್ನ ಕ್ಷಣಕಾಲ ಶಾಕ್ ಆಗೋ ರೀತಿಯಲ್ಲೂ ಕೂಡ ಮಾಡಿತು. ಪೂರ್ಣಿಯಾದಿಂದ ಅರಾರಿಯಾಗೆ ಬೈಕ್ ರ್ಯಾಲಿಯಲ್ಲಿ ರಾಹುಲ್ ಸಾಗ್ತಾ ಇದ್ರು. ಅವರ ಪಕ್ಕದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸೇರಿದ ಹಾಗೆ ನೂರಾರು ಸವಾರರು ಬೈಕ್ ಚಲಾಯಿಸ್ತಾ ಇದ್ರು. ಈ ವೇಳೆ ಕಪ್ಪು ಪ್ಯಾಂಟ್ ಹಾಗೆ ರೆಡ್ ಕಲರ್ ಶರ್ಟ್ ಹಾಕೊಂಡಿದ್ದಂತ ಯುವಕನೊಬ್ಬ ರ್ಯಾಲಿಯ ಒಳಗಡೆ ನುಗ್ಗಿ ರಾಹುಲ್ ಅವರ ಬಳಿ ಓಡ್ ಬಂದು ಅವರನ್ನ ಅಪ್ಪಿಕೊಂಡು ಭುಜಕ್ಕೆ ಮುತ್ತು ಕೊಟ್ಟಿದ್ದಾನೆ. ಇದರಿಂದ ಕಕ್ಕಾಬಿಕ್ಕಿಯಾದ ರಾಹುಲ್ ಬೈಕ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಭದ್ರತಾ ಸಿಬ್ಬಂದಿ ಮುತ್ತು ಕೊಟ್ಟ ಯುವಕನ ಕೆನ್ನೆಗೆ ಬಾರಿಸಿ ಆತನನ್ನ ಪಕ್ಕಕ್ಕೆ ದೂಕಿದ್ದಾರೆ. ಭದ್ರತಾ ಉಲ್ಲಂಘನೆ ಬಗ್ಗೆ ರಿಯಾಕ್ಟ್ ಮಾಡಿರೋ ಪೂರ್ಣಿಯಾದ ಪೊಲೀಸ್ ವರಿಷ್ಠ ಅಧಿಕಾರಿ ಸ್ವೀಟಿ ಸೆಹರಾವತ್ ರಾಹುಲ್ ಗಾಂಧಿ ಅವರನ್ನ ಕ್ಲೋಸ್ ಪ್ರೊಟೆಕ್ಷನ್ ತಂಡ ಕರೆದೊಯ್ತಾ ಇತ್ತು. ಅದು ಪರಿಸ್ಥಿತಿಯನ್ನ ನಿಭಾಯಿಸಿರೋ ರೀತಿಯಲ್ಲೇ ಕಾಣ್ತಾ ಇದೆ. ಒಂದ್ ವೇಳೆ ಸಿಪಿಟಿ ಅವರು ಸ್ಥಳೀಯ ಪೊಲೀಸರನ್ನ ಸಂಪರ್ಕಿಸಿ ವಿವರ ಕೊಟ್ರೆ ಸಂಬಂಧಪಟ್ಟ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರ್ಯಾಲಿಯಲ್ಲಿ ಬಿಹಾರದ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಕುಮಾರ್ ಸೇರಿದ ಹಾಗೆ ಕೆಲವು ಬೈಕ್ ಸವಾರರು ಹೆಲ್ಮೆಟ್ ಧರಿಸದೇ ಇರೋದ್ರ ಬಗ್ಗೆ ಕೂಡ ಅದನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ರಾಹುಲ್ ಗಾಂಧಿ ಮತಗಳ್ಳತನ ಆಗಿದೆ ಅಂತ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಆರೋಪ ಮಾಡಿದ್ದಾರೆ. ಬಿಹಾರದ ಎಲೆಕ್ಷನ್ ಇನ್ ಸ್ವಲ್ಪ ದಿನಗಳಲ್ಲೇ ಇರೋದ್ರಿಂದ ಅಲ್ಲಿ ಮತ ಪರಿಷ್ಕರಣೆಯ ವಿರುದ್ಧ ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಜನರನ್ನ ಸೆಳೆಯೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಭರ್ಜರಿಯಾಗಿ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕಂತೂ ಇವರ ಬೈಕ್ ರ್ಯಾಲಿ ಸಾಕಷ್ಟು ಗಮನ ಸೆಳೆದಿದೆ. ಹಾಗೆ ಒಬ್ಬ ಅಭಿಮಾನಿ ಓಡ್ ಬಂದು ಮುತ್ತು ಕೊಡೋದಕ್ಕೆ ಬಂದಂತ ವಿಚಾರ ಕೂಡ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.